ಇಂಡಸ್ಟ್ರಿಗೆ ಈ ಕಾಂಗ್ರೆಸ್ ಸರ್ಕಾರ ಒಂದು ಆರ್ಡರ್ ಮಾಡೈತೆ. ಪೊಲೀಸ್ ಇಲಾಖೆಯ ಅಧೀನದಲ್ಲಿ ಬರುವ ಎಲ್ಲ ಕಚೇರಿಗಳ ಅನುಪಯುಕ್ತ ವಾಹನ ಮತ್ತು ಎಲ್ಲ ವಿಧವಾದ ಅನುಪಯುಕ್ತ ಸಾಮಗ್ರಿಗಳನ್ನು ನೇರವಾಗಿ ಇವರಿಗೆ ವಿಲೇವಾರಿ ಮಾಡಬೇಕು ಅಂತೇಳಿ. ಇದು ನಮ್ಮ ದೇಶ ಕಂಡ ಅಪರೂಪದ ಆರ್ಡರ್. ಯಾಕಂದರೆ ಸರ್ಕಾರದಲ್ಲಿ ಯಾವುದೇ ಸಿಸ್ಟಮ್ದಲ್ಲಿ ಏನೇ ಕೆಲಸ ಆಗ್ಬೇಕಂದ್ರೆ ಅದಕ್ಕೆ ಟೆಂಡರ್ ಆಗಬೇಕಾಗ್ತದೆ. ಇವತ್ತು ಪೊಲೀಸ್ ಇಲಾಖೆಯ ಗಾಡಿಗಳಿರ್ತಾವೆ, ಹಳೆ ಗಾಡಿಗಳು, ಅವನ್ನ ತೆಗಿಬೇಕಂತಂದ್ರೆ ಟೆಂಡರ್ ಮಾಡಿ ಆಕ್ಷನ್ ಮಾಡ್ತಾರೆ. ಪೊಲೀಸ್ ಇಲಾಖೆ ಬೇರೆ ಬೇರೆ ದೃಷ್ಟಿಯಲ್ಲಿ ಬೇರೆ ಬೇರೆ ವಾಹನಗಳನ್ನು ಸೀಸ್ ಮಾಡ್ಕೊತೈತಿ. ಆ ವಾಹನಗಳನ್ನು ತೆಗಿಬೇಕಂತಂದ್ರೆ ಆಕ್ಷನ್ ಮಾಡಬೇಕಾಗ್ತೈತಿ. ನಮಗೆಲ್ಲರಿಗೂ ಗೊತ್ತು, ವಿಶೇಷವಾಗಿ ಹುಬ್ಬಳ್ಳಿಯಲ್ಲಿದ್ದಂಥವ್ರಿಗೆಲ್ಲರಿಗೂ ಗೊತ್ತು, ಈ ಸ್ಕ್ರ್ಯಾಪ್ ಬಿಸ್ನೆಸ್ ಅಂತಂದರೆ ಇದು ಆ್ಯಸ್ ಇಟ್ ಈಸ್ ಇದರಲ್ಲಿ ಭಾಳ ದೊಡ್ಡ ಪ್ರಮಾಣದ ಮೋಸ ಆಗ್ತಿರ್ತೈತಿ. ಟೆಂಡರ್ ಮಾಡಿದ್ರು ಕೂಡ ಅದ್ರಾಗ ಏನೇನೋ ಮಾಡಿ ಮೋಸ ಮಾಡ್ತಿರ್ತಾರೆ, ರಿಂಗ್ ಅದು ಮಾಡಿಕೊಂಡು. ಅಂಥದ್ರಾಗ ಟೆಂಡರ್ ಇಲ್ದಂಗೆ ಈ ಸಮೀವುಲ್ಲಾ ಕೇವಲ ಮುಸ್ಲಿಂ ಸಮಾಜದವ್ರು ಅದಾರ ಅನ್ನುವಂಥ ಏಕೈಕ ಕಾರಣಕ್ಕೆ ಅವ್ರಿಗೆ ಇದೊಂದು ಆರ್ಡರ್ ಕೊಡುವಂಥ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಮುಸ್ಲಿಮರ ಓಲೈಕೆಗೆ ಯಾವುದೇ ರೀತಿಯ ಯಾವುದೇ ಹಂತಕ್ಕಾದರೂ ಈ ಕಾಂಗ್ರೆಸ್ ಸರ್ಕಾರ ಹೋಗಾಕ ತಯಾರಾಯ್ತು. ಇವರು ತಮ್ಮ ಆರ್ಡರ್ದಲ್ಲಿ ಏನಂತ ಹೇಳ್ತಾರೆ, ಈ ಸಮೀವುಲ್ಲಾ ಅವರ ಈ ಸಂಸ್ಥೆ ಏನೈತಿ ಕಡಿಮೆ ರೇಟದಲ್ಲಿ ರೈತರಿಗೆ ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ ಮಾಡಿ ಕೊಡ್ತಾ ಇದೆ. ಅದಕ್ಕೆ ರೈತರಿಗೆ ಅನುಕೂಲ ಮಾಡಕ್ಕಂಥೇಳಿ ಇವರಿಗೆ ಯಾವುದೇ ರೀತಿಯ ಟೆಂಡರ್ ಇಲ್ದಂಗೆ ಪೊಲೀಸ್ ಇಲಾಖೆ ಎಲ್ಲ ವಾಹನಗಳನ್ನೇ ಇವರಿಗೆ ಕೊಡಬೇಕು ಅಂಥೇಳಿ ಆರ್ಡರ್ ಮಾಡಿದ್ದಾರೆ. ಇವ್ರು ಎಷ್ಟು ಜನ ರೈತರಿಗೆ ಕಡಿಮೆ ರೇಟಿಗೆ ಯಾವ ಎಕ್ವಿಪ್ಮೆಂಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಏನಾದರೂ ರೆಕಾರ್ಡ್ ಐತಾ? ಆ ರೆಕಾರ್ಡ್ ಪ್ರಕಾರ ಏನಾದರೂ ಒಂದು ಸ್ಪೆಷಲ್ ಏನಾದರೂ ಒಂದು ಡಿಸಿಷನ್ನ ಸಂವಿಧಾನದಲ್ಲಿ ಬದಲಾವಣೆ ಮಾಡಿ ಸಮೀವುಲ್ಲಾ ಖಾನ್ಗೆ, ಆ ಸಮೀವುಲ್ಲಾ ಖಾನು ಮೈಸೂರಿನವ, ನಮ್ಮ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯವನು, ಅದಕ್ಕಾಗಿ ಅವನ ಸಂಬಂಧ ನಾವು ಕಾನೂನದಲ್ಲಿ ಒಂದು ಬದಲಾವಣೆ ತೆಗೆದುಕೊಂಡು ಬರ್ತೀವಿ. ಅವ ಮುಸ್ಲಿಂ ಸಮಾಜದವರು ನಮ್ಗೆ ಕಾಂಗ್ರೆಸ್ಸಿಗೆ ಓಟ್ ಹಾಕಬೇಕು, ಹಾಕಿದ್ದಾರೆ, ಅದಕ್ಕೆ ಅವರಿಗಾಗಿ ಒಂದು ವಿಶೇಷ ಕಾನೂನನ್ನು ತೆಗೆದುಕೊಂಡು ಬರ್ತೀವಿ ಅಂಥೇಳಿ ಹಿಂಗೇನಾದರೂ ಮಾಡ್ಬೇಕಲ್ಲ ಇವರು. ಕೇವಲ ಮುಸ್ಲಿಂ ಓಲೈಕೆ ಅಂತಂದ್ರೆ ಯಾವ ರೀತಿ ಯಾವ ಲೆವೆಲಿಗೆ ಹೋಗ್ತಿದ್ದಾರೆ ಕಾಂಗ್ರೆಸ್ದವರು. ಇದೊಂದು ದೊಡ್ಡ ಘೋಟಾಲ. ಈಗೇನು ವಾಲ್ಮೀಕಿ ಹಗರಣ ಮತ್ತು ಮೂಡಾ ಹಗರಣ, ದಾರಿಯೋಗ, ಇದೊಂದು ದೊಡ್ಡ ಘೋಟಾಲವನ್ನು ಶ್ರೀ ಸಿದ್ದರಾಮಯ್ಯನವರು ತಮ್ಮ ಜಿಲ್ಲೆಯವರು ಅನ್ನುವಂಥ ಏಕೈಕ ಕಾರಣಕ್ಕೆ ಈ ಸಮೀವುಲ್ಲಾರ ಈ ಇಂಡಸ್ಟ್ರಿಗೆ ಒಂದು ವಿಶೇಷ ಒಂದು ಆರ್ಡ್ರನ್ನು ಮಾಡಿ ಎಲ್ಲ ಪೊಲೀಸ್ ಇಲಾಖೆ ಎಲ್ಲ ಗುಜರಿಗೆ ವಾಹನಗಳನ್ನು ಯಾವುದೇ ರೀತಿ ಟೆಂಡರ್ ಇಲ್ದಂಗೆ ಕೊಡೋದ್ರ ಮೂಲಕ ಇದೊಂದು ದೊಡ್ಡ ಹಗರಣವನ್ನು ಮಾಡ್ತಿದ್ದಾರೆ. ಇದನ್ನು ನಿಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆ ನಮ್ಮ ಹುಬ್ಬಳ್ಳಿ ಧಾರವಾಡದ ಕಾರ್ಪೊರೇಷನಿಂದ ಅಡ್ಮಿನಿಸ್ಟ್ರೇಷನ್ ಅನ್ನೋದು ಪೂರ್ತಿ ಹಳ್ಳ ಹಿಡಿದೋಗೈತೆ. ಇವತ್ತು ನಗರದಲ್ಲಿ ಇದು ರಾಜ್ಯದಲ್ಲಿ ಕೂಡ ಡೆವಲಪ್ಮೆಂಟ್ ಇಲ್ಲ. ಅದ್ರ ಜೊತೆ ಹುಬ್ಬಳ್ಳಿ ಧಾರವಾಡ ಕೂಡ ಒಂದು ಪೈಸೆ ಡೆವಲಪ್ಮೆಂಟ್ ಇಲ್ಲ. ಇವತ್ತು ಕರಪ್ಷನ್ ಅನ್ನೋದು ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ದಲ್ಲಿ ಮಿತಿ ಮೀರಿ ಹೋಗೈತೆ. ಇವತ್ತು ಒಂದು ಈ ಸ್ವತ್ತು ಆಗ್ಬೇಕಂತಂದ್ರೆ 15,000ರಿಂದ 25,000 ಇಲ್ದಂಗೆ ಒಂದು ಸಣ್ಣ ಮನೆದು ಈ ಸ್ವತ್ತು ಕೂಡ ಮಾಡ್ತಾಯಿಲ್ಲ. ಎಲ್ಲ ಕಡೆ ಅಕ್ರಮ ಬಿಲ್ಡಿಂಗ್ಗಳು ಆಗ್ತಾಯಿದ್ದಾವೆ. ಯಾವುದೇ ರೀತಿಯ ಬೈಲಾಸ್ ಅದು ಆನರ್ ಮಾಡ್ತಾಯಿಲ್ಲ. ಯಾವುದೇ ರೀತಿಯ ಬೈಲಾಸ್ ಆನರ್ ಮಾಡಬೇಕಾದಂಥ ಬಿಲ್ಡರ್ಸಿಗೆ ದುಡ್ಡನ್ನು ತೆಗೆದುಕೊಂಡು ಅವ್ರಿಗೆ ಹೆಂಗೆ ಬೇಕಂಗೆ ಅವರಿಗೆ ಬಿಲ್ಡಿಂಗ್ ಕಟ್ಟಕ್ಕೆ ಪರ್ಮಿಷನ್ ಕೊಡತ್ತಾರೆ. ನಿಮ್ಗೆ ಇಲ್ಲೇ ಒಂದು ಉದಾಹರಣೆ ಕೊಡ್ತೀನಿ. ನೀವು ಪತ್ರಕರ್ತರ ಮಿತ್ರರಿದ್ದೀರಿ, ನಿಮ್ಮ ಪಾರ್ಟಿ ಆಫೀಸಿಂದ ಈಗ ಹೊರಗೆ ಹೋದ್ಮೇಲೆ ಎಡಗಡೆ ಓಡ್ರಿ, ಇಲ್ಲೇ ಒಂದು ಹೊಸ ಬಿಲ್ಡಿಂಗ್ ಆಗತ್ತೆ. ಆ ಬಿಲ್ಡಿಂಗಿನ ಮೆಟ್ಲುಗಳು ನೇರವಾಗಿ ರಸ್ತೆಗೆ ಬಂದು ಮುಟ್ಟಾವ. ಯಾವುದೋ ಬಿಲ್ಡಿಂಗ್ ಕಟ್ಟಬೇಕಾದ್ರೂ ಕನಿಷ್ಠ ಇಷ್ಟು ಮೀಟ್ರ್ ಸೆಟ್ ಬ್ಯಾಕ್ ಇಡಬೇಕಂತದ್ದು ಐತೆ. ಅದು ಆ ಬಿಲ್ಡಿಂಗಿನ ಪೂರ್ತಿ ಸ್ಲ್ಯಾಬು ನಮ್ಮ ರಸ್ತೆಗೆ ಗಟ್ಟರ ಮೇಲೆ ಬಂದುಬಿಟ್ಟೆ. ಇವರೇನು ಕಣ್ಣು ಮುಚ್ಕೊಂಡು ಕುಂತಿರ್ತಾರೆ ಕಾರ್ಪೊರೇಷನ್ದವರು. ಈ ರೀತಿಯ ಬಿಲ್ಡಿಂಗ್ಗಳು ಇಡೀ ಹುಬ್ಬಳ್ಳಿ ಧಾರವಾಡದಾಗ ಎಲ್ಲ ಕಡೆಯೂ ಇದೇ ರೀತಿನ ಆಗ್ತಾಯಿದ್ದಾವೆ. ಎಲ್ಲ ದುಡ್ಡು ತೆಗೆದುಕೊಂಡು ಈ ರೀತಿಯ ವ್ಯವಹಾರ ಈ ಸರ್ಕಾರ ಮಾಡತೈತಿ. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆ ಅಂದಂಗೆ ರಾಜ್ಯ ಸರ್ಕಾರದಲ್ಲಿ ಏನಾಗತೈತಿ ಅದ ಕೆಲಸ ಇವತ್ತು ನಮ್ಮ ಕಾರ್ಪೊರೇಷನ್ದಲ್ಲಿ ಕೂಡ ಈ ಕಮಿಷನರು ಮತ್ತು ಅವರ ಅಧಿಕಾರಿಗಳು ಅವ್ರಿಗೆ ರಕ್ಷಣೆ ಮಾಡುವಂಥ ಕಾಂಗ್ರೆಸ್ ಸರ್ಕಾರದವ್ರದಾರ ಅವ್ರನ್ನ ಇದರಲ್ಲಿ ಇದನ್ನೆಲ್ಲ ಕೂಡಿ ಮಾಡ್ತಾ ಇದ್ದಾರೆ. ಆದರೆ ಅಧಿಕಾರಿಗಳು ಐತಲ್ಲ ಕೆಲಸ ಮಾಡ್ಬೇಕಾಯ್ತು.
ಇದನ್ನ ಪರ್ಮಿಷನ್ ಕೊಡಬೇಕಾದ್ರೂ ಇದನ್ನ ನಿಲ್ಲಿಸ್ಬೇಕಾದ್ರೂ ಅಧಿಕಾರಿಗಳು ಅವರೆಲ್ಲ ಹೇಳಿದ್ರೆ ಕಮಿಷನರ್ ಮಾತು ಕೇಳ್ತಾ ಇಲ್ಲ. ಏನು ನೋಡ್ರಿ, ಕಾರ್ಪೊರೇಷನ್ದ ನೀವು ಕಾನೂನನ್ನು ತಿಳ್ಕೊಡ್ರಿ. ಅಲ್ಲಿ ಹೆಂಗೆ ವರ್ಕಿಂಗ್ ಏನೈತಿ, ಅಲ್ಲಿ ಕಮಿಷನರ್ಗೆ ಎಲ್ಲ ಅಧಿಕಾರ, ಅಲ್ಲಿ ಮೇಯರ್ಗೆ ಉಪಮೇಯರ್ಗೆ ಅವ್ರಿಗೇನು ಅಧಿಕಾರಿಗಳು ಇಲ್ಲ. ಯಾಕಂದ್ರೆ 1 ವರ್ಷಕ್ಕೆ ಅವರು ಮೇಯರ್ ಇರ್ತಾರೆ, ಪಾಪ ಅವ್ರಿಗೇನು ಅಧಿಕಾರ ಇಲ್ಲ. ಎಲ್ಲ ಅಧಿಕಾರ ಇರೋದು ಕಮಿಷನರ್ ಕಡೆನೇ ಐತಿ, ಕಮಿಷನರ್ದ ಆಡಳಿತ ಅಲ್ಲಿ. ಹಾಗಾಗಿ ಇವತ್ತೇನೈತಿ ಅಲ್ಲಿ ಅತ್ಯಂತ ದೊಡ್ಡ ಪ್ರಮಾಣ ಯಾವ ಮೇಯರ್ ಮಾತು ಕೇಳ್ತಾ ಇಲ್ಲ ಕಮಿಷನರ್. ಒಂದು ಡೆವಲಪ್ಮೆಂಟಿಗೆ ₹1 ಕೆಲಸ ಮಾಡ್ತಾ ಇಲ್ಲ. ಇಂಥ ತಪ್ಪುಗಳು ಆಗ್ತಾ ಇದ್ರು ಕೂಡ ಇದನ್ನು ನೋಡಿ ಇದಕ್ಕೆ ಕುಮ್ಮಕ್ಕೆ ಕೊಟ್ಟು ಸುಮ್ಮನೆ ಕೂತ್ಕೊಂತಿದ್ದಾರೆ. ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೇವೆ. ನೀವು ಹೆಂಗಂದ್ರೆ ಅಶ್ಯೂರೆನ್ಸ್ ಐತಿ, ಯಾಕಂದ್ರೆ ಮಹಾಪೌರ ಕಡೆ ದಮ್ಮಿಲ್ಲ ಅಂತ ನೀವು ಡೈರೆಕ್ಟ್ ಹಾಕತ್ತೀರಿ ಅಂತ ನಿಮ್ಮಲ್ಲಿ ಗೌರ್ಮೆಂಟ್ ಚಲೋ ಇಲ್ಲ ನಿಮ್ದಿಲ್ಲ ಅಂತ ಮಹಾಪಾಲಿಕೆ ಗೌರ್ಮೆಂಟ್ ಚಲೋ ಇಲ್ಲ ನಿಮ್ದಿಲ್ಲ ಅಂತ ಹೇಳಿ. ಅದು ಹಂಗಿಲ್ಲ. ಇಲ್ಲಿ ಕಾನೂನದಲ್ಲಿ ಏನೈತಿ, ಸಿಸ್ಟಮ್ ಏನೈತಿ ಅದನ್ನು ನಾನು ನಿಮ್ಗೆ ಹೇಳಿ. ಹಿಂದೂ ಕೂಡ ನಾವು ಇದ್ರ ಬಗ್ಗೆ ಹೇಳಿವಿ. ಇಲ್ಲೇನೈತಿ, ಕಾರ್ಪೊರೇಷನ್ದ ಟೋಟಲ್ ವರ್ಕಿಂಗ್ ಸಿಸ್ಟಮ್ದಲ್ಲಿ ಅಧಿಕಾರ ಇರೋದು ಪೂರ್ತಿ ಕಮಿಷನರಿಗೆ. ಅದು ಹಾಗಾಗಿ ಅವ್ರಿಗೆ ಹದ್ದು ಬಸ್ತಾಗ ಇಡಬೇಕಾಗಿದ್ದು ಅಧಿಕಾರದಲ್ಲಿರುವಂಥ ಸರ್ಕಾರ. ಇವತ್ತು ಅವ್ರ ಮೇಲೆ ಕಂಟ್ರೋಲೇ ಇಲ್ಲ, ಅದೇ ಕಮಿಷನರ್ ಮೇಲೆ ಕಂಟ್ರೋಲೇ ಇಲ್ಲ. ಕಮಿಷನರು ಎಲ್ಲ ಅಧಿಕಾರಿಗಳು ಕೂಡಿ ಇವತ್ತು ಈ ರೀತಿ ಅಧ್ವಾನ ಮಾಡತ್ತಾರ. ನಾವು 10 ಸತ್ತೆ ಕಮಿಷನರಿಗೆ ಇದ್ರ ಬಗ್ಗೆ ಟೈಟ್ ಮಾಡಕ್ಕೆ ಹೋದ್ರು ಕೂಡ ಅವರಿಗೆ ಕಮಿಷನರಿಗೆ ನಮ್ಮ ಬಗ್ಗೆ ನಾವು ಅಧಿಕಾರದಲ್ಲಿಲ್ಲ, ಹಾಗಾಗಿ ನಮ್ಮ ಮಾತು ಕೇಳುವಂಥ ಇದರಲ್ಲಿಲ್ಲ ಅವರು. ನೀವು ನೋಡ್ರಿ, ಈ ರೀತಿ ಒಂದು ಬಿಲ್ಡಿಂಗ್ಗಳದ್ದು ಎಲ್ಲೆಲ್ಲೇ ವೈಲೇಷನ್ ಆಗ್ತಿದ್ದ ಒಂದು ಸರ್ವೆ ಮಾಡಿರಿ, ಸಿಟಿ ಹೋಗಿ ಏನೇನು ಆಗತ್ತೈತೆ ನೋಡ್ರಿ. ನಿಮಗೂ ಎಲ್ಲರಿಗೂ ಗೊತ್ತೈತೆ, ನೀವು ಮಾತಾಡಿದರೆ ಈ ಸ್ವತ್ತದಾಗ ಏನೇನು ಗದ್ದಲ ನಡೆದೈತಿ, ಬಿಲ್ಡಿಂಗ್ ಪರ್ಮಿಷನ್ದಾಗ ಏನೇನು ಮಾಡಾತ್ತಾರ, ನಿಮ್ಗೆಲ್ಲರಿಗೂ ಗೊತ್ತಾಗ್ತದೆ. ಎಲ್ಲರಿಗೂ ನಮಸ್ಕಾರ. ಇದೇ 9ನೇ ತಾರೀಕು ಕಾಂಗ್ರೆಸ್ನವರು ಡಾಕ್ಟರ್ ಅಂಬೇಡ್ಕರ್ ಅವರು ಕುರಿತಾಗಿ ಅಮಿತ್ ಶಾ ಅವ್ರು ಏನು ಹೇಳಿಕೆಯನ್ನು ಕೊಟ್ಟರು ಅಂತ ಇವರು ಕಲ್ಪಿತ ಹೇಳಿಕೆಯನ್ನು ಏನು ಪ್ರಚಾರ ಮಾಡ್ತಾ ಇದ್ದಾರೆ. ಅದರ ಸಂಬಂಧ ಹುಬ್ಬಳ್ಳಿ ಧಾರವಾಡ ಬಂದಿಗೆ ಕರೆಯನ್ನು ಕೊಟ್ಟಿದ್ದಾರೆ. ಅವರು ಹೇಳಿದ್ದಂದ್ರೆ, ಪಕ್ಷಾತೀತವಾದ ಈ ಹೋರಾಟವು ಮನುವಾದಿಗಳ ವಿರುದ್ಧವಾಗಿದ್ದು ದೇಶದ ಸಮಗ್ರ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ರಚಿಸಿದ ಸಂವಿಧಾನ ಮತ್ತು ಸಂವಿಧಾನ ಶಿಲ್ಪಿಯನ್ನು ಅವಮಾನಿಸುವ ನಾಟಕಕ್ಕೆ ಕಡಿವಾಣ ಹಾಕುವುದು ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂವಿಧಾನಕ್ಕೆ ಮತ್ತು ಸಂವಿಧಾನ ಶಿಲ್ಪಿಗೆ ಅತ್ಯಂತ ಹೆಚ್ಚು ಅವಮಾನ ಮಾಡಿದವರು ಅಂತಂದ್ರೆ ಕಾಂಗ್ರೆಸ್ದವರು. ಶ್ರೀ ಅಂಬೇಡ್ಕರ್ ಅವರು ಜೀವಂತವಾಗಿದ್ದಾಗ ಅವ್ರಿಗೆ ಏನೇನು ಮಾಡಬೇಕಾಗಿದ್ದು ಅದೆಲ್ಲ ರೀತಿಯ ಅವಮಾನವನ್ನು ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ಸಿನ ನಾಯಕರು ಮಾಡಿದರು. ಈಗಾಗಲೇ ಮಹೇಂದ್ರ ಅವರು ಹೇಳಿದರು, ಹೆಂಗೆ ಅವ್ರನ್ನ 2 ಬಾರಿ ಅವ್ರನ್ನ ಎಲೆಕ್ಷನ್ದಲ್ಲಿ ಸೋಲಿಸಿದ್ರು, ಅವ್ರ PN ಅವ್ರ ವಿರುದ್ಧ ಎಲೆಕ್ಷನ್ದಲ್ಲಿ ನಿಲ್ಲಿಸಿ ಸೋಲಿಸಿದ್ರು. ಕೊನೆಗೆ ಎಲ್ಲಿ ತನಕ ಅಂತಂದ್ರೆ, ಈ ಕಾಂಗ್ರೆಸ್ನವ್ರ ಕಾಟಕ್ಕೆ, ಕಾಂಗ್ರೆಸ್ನವರ ತೊಂದರೆಗೆ ಒಳಗಾಗಿ ಅಂಬೇಡ್ಕರ್ ಅವರು ಒಂದು ರೀತಿ ಅವರಿಗೆ ಹಿಂದುತ್ವದ ಬಗ್ಗೆನ ಅವ್ರಿಗೆ ತಿರಸ್ಕಾರ ಬರುವಂಗೆ ಈ ಕಾಂಗ್ರೆಸ್ನವರು ಮಾಡಿದರು. ಇದು ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರಿಗೆ ಕೊಟ್ಟಂಥ ಬಳುವಳಿ, ಅವ್ರಿಗೆ ಕೊಟ್ಟಂಥ ಉಡುಗೊರೆ. ಅದಾದಮೇಲೆ ಅವ್ರು ತೀರ್ಕೊಂಡ ಮೇಲೆ ಅವರಿಗೆ 1 ಇಂಚು ಜಾಗ ಕೂಡ ದೆಹಲಿಯಲ್ಲಿ ಕೊಡಲಿಲ್ಲ. ಇದೇ ಕೆಲಸ ಅವರು PV ನರಸಿಂಹರಾವ್ ಅವ್ರಿಗೆ ಕೂಡ ಮಾಡಿದರು. ಕಾಂಗ್ರೆಸ್ಸಿನ ನೆಹರೂಗೆ ಮತ್ತು ಅವ್ರ ಕುಟುಂಬದವ್ರಿಗೆ, ಅದನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ಈ ಕಾಂಗ್ರೆಸ್ನವ್ರಿಗೆ ಗೌರವ ಇಲ್ಲ, ಅವ್ರ ಬಗ್ಗೆ ಒಳ್ಳೆಯ ಭಾವನೆ ಇಲ್ಲ. ಹಾಗಾಗಿ ಅಂಬೇಡ್ಕರ್ ಅವರು ಇದ್ದಾಗ, ಅಂಬೇಡ್ಕರ್ ಅವರ ನಂತರ ಅವ್ರಿಗೆ ವೈಯಕ್ತಿಕವಾಗಿ ತೊಂದರೆ ಅವಮಾನ ಮಾಡಿದವರು ಅಂತಂದರೆ ಕಾಂಗ್ರೆಸ್ದವರು. ಅದಷ್ಟೇ ಅಲ್ಲ, ಅವ್ರ ವಿಚಾರಗಳಿಗೆ, ಅವರ ಜೀವನದ ಸಂದೇಶಕ್ಕೆ ಅತ್ಯಂತ ದೊಡ್ಡ ಅವಮಾನ ಮಾಡಿದವರು ಕಾಂಗ್ರೆಸ್ದವರು. ಅದು ಕಾನೂನದಲ್ಲಿ ಬದಲಾವಣೆ ಮಾಡಿ ಮುಸ್ಲಿಮರ ಓಲೈಕೆ ಮಾಡೋದರ ಇರ್ಬೋದು, ಅಥವಾ ಎಮರ್ಜೆನ್ಸಿ ತಂದಿದ್ದಂಥದ್ರೆ ಇರ್ಬೋದು, ಅದನ್ನೆಲ್ಲ ಮಾಡಿದವರು ಕಾಂಗ್ರೆಸ್ದವರು. ಆದರೂ ಕೂಡ ಮುಗ್ಧ ದಲಿತ ಸಮಾಜದ ದುರುಪಯೋಗ ತೆಗೆದುಕೊಂಡು, ಆ ಸಂದರ್ಭದಲ್ಲಿ ಈಗಿನಂಗೆ TV ಇದ್ದಿದ್ದಿಲ್ಲ, ಹೆಚ್ಚು ಜನರಿಗೆ ಓದಕ್ಕೆ ಬರ್ತಿದ್ದಿಲ್ಲ, ಸೋಷಿಯಲ್ ಮೀಡಿಯಾ ಇದ್ದಿದ್ದಿಲ್ಲ. ಹಾಗಾಗಿ ಅಂಬೇಡ್ಕರ್ ಅವರಿಗೆ ಅನ್ಯಾಯ ಮಾಡಿ
ಅಂಬೇಡ್ಕರ್ ಅವರ ಜೀವನದಾಗ ಮತ್ತು ಜೀವನದ ನಂತರ ಅನ್ಯಾಯ ಮಾಡಿದಂಥ ಕಾಂಗ್ರೆಸ್ ಪಕ್ಷ ತಾವ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಒಂದೇನೋ ಉಪಕಾರ ಮಾಡ್ಯಾವ ಅನ್ನುವಂಥ ಕಲ್ಪನೆಯನ್ನು ಮುಗ್ಧ ದಲಿತ ನಾಯಕರಿಗೆ ಮೊದಲಿನಿಂದನೂ ಕೂಡ ತಲೆಯಲ್ಲಿ ತುಂಬಿ ಅವ್ರನ್ನ ಬೆಳೆಸ್ಕೊಂಡು ಅವ್ರನ್ನ ಮುಂದಿಟ್ಕೊಂಡು ದಲಿತರ ಓಟನ್ನು ತೆಗೆದುಕೊಂಡು ಬಂದು ರಾಜಕಾರಣ ಮಾಡ್ಕೊಂಡು ಬಂತು. ನಮಗೆಲ್ಲರಿಗೂ ಗೊತ್ತೈತೆ 75 ವರ್ಷದ ಇತಿಹಾಸದಲ್ಲಿ ಸುಮಾರು 60 ವರ್ಷ ಇಡೀ ದೇಶ ಆಳಿದವರು ಕಾಂಗ್ರೆಸ್ದವರು. ಹಾಗಾಗಿ ದಲಿತ ಮುಖಂಡರಿಗೆ ಅಂಥ ಕೆಲವು ದಲಿತ ಮುಖಂಡರನ್ನ ಇಟ್ಕೊಂಡು ಆಡಳಿತ ಮತ್ತು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ಕೊತ ಬಂದೈತಿ. ಇವತ್ತು ಅದೇ ರೀತಿಯ ದಲಿತ ಮುಖಂಡರನ್ನ ಮುಂದೆ ಮಾಡಿ ನಮ್ಮ ಶಾಂತ ರೀತಿಯಲ್ಲಿದ್ದಂಥ ಹುಬ್ಬಳ್ಳಿ ಧಾರವಾಡಕ್ಕೆ ಒಂದು ಈ ರೀತಿಯ ಬಂದನ್ನು ಕರೆ ಕೊಟ್ಟು ವ್ಯಾಪಾರ ವಹಿವಾಟಿಗೆ ಜನರಿಗೆ ತೊಂದರೆ ಕೊಡುವಂಥ ಕೆಲಸ ಕಾಂಗ್ರೆಸ್ಸು ವಿಚಾರ ಮಾಡತ್ತೈತಿ. ಇವತ್ತು ಪೆಟ್ರೋಲ್ ಬೆಲೆ ಏರಿಕೆಯಿಂದ, ಎಲೆಕ್ಟ್ರಿಸಿಟಿ ಬೆಲೆ ಏರಿಕೆಯಿಂದ, ಬಸ್ ಪ್ರಯಾಣದ ದರದ ಏರಿಕೆಯಿಂದ ಎಲ್ಲ, ಆಮೇಲೆ ಸ್ಟ್ಯಾಂಪ್ ಡ್ಯೂಟಿ ಏರಿಕೆಯಿಂದ ಈ ಒಂದಿಲ್ಲ ಒಂದು ಏರಿಕೆ ಭಾಗ್ಯ ಕೊಟ್ಟಂಥ ಕಾಂಗ್ರೆಸ್ ಪಕ್ಷ ಇವತ್ತು ವ್ಯಾಪಾರ ವಹಿವಾಟು ಮಾಡೋದು ತೊಂದರೆ ಆಗುವಂಥ ಕೆಲಸ ಮಾಡತ್ತೆ. ಅದನ್ನು ಸುಧಾರಿಸೋದು, ಒಳ್ಳೆ ಆಡಳಿತ ಕೊಡೋದು ಮಾಡೋದು ಬಿಟ್ಟು ಇವತ್ತು ಮತ್ತು ವ್ಯಾಪಾರಸ್ಥರಿಗೆ ಜನರಿಗೆ ತೊಂದರೆ ಆಗುವಂಗೆ 9ನೇ ತಾರೀಕಿಗೆ ಬಂದ್ ಘೋಷಣೆಯನ್ನು ಮಾಡಿದ್ದಾರೆ. ಇದನ್ನು ವಾಪಸ್ ತೆಗೆದುಕೊಳ್ಬೇಕಂತೇಳಿ ನಾವು ಇದ್ರ ಮೂಲಕ, ಈ ಪತ್ರಿಕಾಗೋಷ್ಠಿ ಮೂಲಕ ಆಗ್ರಹ ಮಾಡ್ತೇವೆ. ಅವರು ವಾಪಸ್ ತಗೋಲಿಲ್ಲ ಅಂತಂದ್ರೆ ನಾವು ಕೂಡ ಈ ಬಂದಿನ ವಿರುದ್ಧವಾಗಿ ಇನ್ನೊಂದು ಬಂದನ್ನು ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಮಾಡಬೇಕಾಗ್ತದೆ. ಯಾಕಂದ್ರೆ ಈ ರೀತಿಯ ಬಂದ ರಾಜಕಾರಣ ಕೇವಲ ಅವ್ರಿಗೆ ಬರೋದಿಲ್ಲ, ನಮಗೂ ಕೂಡ ಬರ್ತೈತಿ. ಹಾಗಾಗಿ ಬಂದ ರಾಜಕಾರಣ ಮಾಡಬೇಡ್ರಿ. ಅಂಬೇಡ್ಕರ್ ಅವ್ರಿಗೆ ಏನು ಅವಮಾನ ಮಾಡಿರಿ, ಅವ್ರ ತತ್ವ ಜೀವನ ಸಂದೇಶಕ್ಕೆ ಏನು ಅವಮಾನ ಮಾಡಿರಿ, ಸಂವಿಧಾನಕ್ಕೆ ಏನು ಅವಮಾನ ಮಾಡಿರಿ, ಆ ಅವಮಾನ ನಾವು ಮಾಡೇವಿ, ತಪ್ಪಾಯ್ತಂತ ಕ್ಷಮೆ ಕೇಳ್ಕೊಂಡು ನಿಮ್ಮ ಜೀವನದಲ್ಲಿ ಮಾಡಿದಂಥ ತಪ್ಪುಗಳಿಗೆ ಒಂದು ಸ್ವಲ್ಪ ಆದರೂ ಕೂಡ ಆ ತಪ್ಪಿನ ಹೊರೆ ನಿಮ್ಮ ಮೇಲೆ ಕಡಿಮೆ ಆಗುವಂಥ ಕೆಲಸ ಮಾಡ್ಕೋರಿ. ಅದನ್ನು ಬಿಟ್ಟು ನೀವು ಹಿಂದಿನಿಂದ ಏನು ಮಾಡ್ಕೊತ ಬಂದಿರಿ ಅಂಬೇಡ್ಕರ್ ಹೆಸರಿನಿಂದ ಓಟಿನ ರಾಜಕಾರಣ, ಅದನ್ನು ಮಾಡೋದು ನಿಲ್ಲಿಸ್ರಿ ಅಂತ ನಾನು ವಿನಂತಿ ಮಾಡ್ಕೊತೇನೆ. ಪ್ರಸಾದ್ ಅಬ್ಬಯ್ಯನವರಿಗೆ ವಿಶೇಷವಾಗಿ ವಿನಂತಿ ಮಾಡ್ಕೊತೇನೆ, ನೀವು ಅಭಿವೃದ್ಧಿ ಕಡೆ ಲಕ್ಷ್ಯ ಕೊಡ್ರಿ, ನಮ್ಮ ಹುಬ್ಬಳ್ಳಿ ಧಾರವಾಡದ ಬೆಳವಣಿಗೆ ಬಗ್ಗೆ ಲಕ್ಷ್ಯ ಕೊಡ್ರಿ. ಈಗ ಮೊದಲೇ ತತ್ತರಿಸಿದಂಥ ಈ ಅಭಿವೃದ್ಧಿ ಇಲ್ಲದೆ ತತ್ತರಿಸಿದಂಥ ಉತ್ತರ ಕರ್ನಾಟಕಕ್ಕೆ ಮತ್ತೆ ಹೊರೆ ಆಗುವಂಥ ಬಂದ ಕೆಲಸ ಮಾಡಬೇಡ್ರಿ ಅಂಥೇಳಿ ನಾನು ವಿನಂತಿ ಮಾಡ್ಕೊತೇನೆ. ಅಲ್ಲ, ಅದ್ರ ಜವಾಬ್ದಾರಿ ಕಾಂಗ್ರೆಸ್ದವ್ರು ಹೊರಬೇಕಾಗ್ತದೆ. ಯಾಕಂದ್ರೆ ಈಗ ಅವ್ರು ಬಂದ್ ಮಾಡ್ತಾರ, ನೀವು ಬಂದ್ ಮಾಡೋದು, ನೀವು ಬಂದ್ ಮಾಡ್ತಾರೆ, ಅವ್ರು ಬಂದ್ ಮಾಡಿದ್ರ ನಿಮ್ ಜಿದ್ದಿ ನಡುವೆ ವ್ಯಾಪಾರ ವಹಿವಾಟೆಲ್ಲ ಕುಂದಿಗ ಅದ್ರ ಜವಾಬ್ದಾರಿ ಕಾಂಗ್ರೆಸ್ದವ್ರ ಮೇಲೆ ಐತಿ. ಅದನ್ನ ನಾವು ಹೇಳ್ತಾ ಇದ್ದೇವೆ. ಅಲ್ಲ ಸರ್, ಈಗ ಅವರು ಪ್ರತಿಯಾಗಿ ನೀವು ಬಂದ್ ಮಾಡಿದ್ರಿ, ನಿಮ್ಗೆ ಅವ್ರಿಗೆ ಏನು ವ್ಯತ್ಯಾಸ ಆಯ್ತು? ಅಲ್ಲ, ಅದನ್ನು ನಾವು ಅವ್ರು ಕಾಂಗ್ರೆಸ್ದವ್ರಿಗೆ ಹೇಳತ್ತೀವಿ, ನೀವು ಈ ರೀತಿ ಬಂದ್ ರಾಜಕಾರಣ ಮಾಡಿದ್ರೆ ಆ ರೀತಿ ಬಂದ್ ರಾಜಕಾರಣ ಭಾರತೀಯ ಜನತಾ ಪಕ್ಷಕ್ಕೂ ಮಾಡಕ್ಕೆ ಬರ್ತೈತಿ, ಅದನ್ನು ಮಾಡಬೇಡ್ರಿ ಅಂಥೇಳಿ ನಾವು ಅವರಿಗೆ ಹೇಳ್ತಾ ಇದ್ದೀವಿ. ಅದಲ್ಲದೆ ನಿನ್ನೆ ಇಲ್ಲ, ನಮಗೆ ಭರವಸೆ ಐತಿ ಈ ರೀತಿಯ ನಮ್ದೇನು ಅವ್ರಿಗೆ ವಿನಂತಿ ಮಾಡ್ಕೊತಾ ಇದ್ದೇವೆ. ಈ ವಿನಂತಿಗೆ ಹೋಗ್ಕೊಟ್ಟು ಅವರು ತಮ್ಮ ಬಂದ್ ಕರೆಯನ್ನು ವಾಪಸ್ ತೆಗೆದುಕೊಳ್ತಾರೆ. ಉಳ್ಕಿದ್ದೇನು ಪ್ರತಿಭಟನೆ ಮಾಡೋದಿದ್ರೆ ಮಾಡಲಿ, ಬಂದ್ ಕರೆಯೋದು ಮಾಡೋದು ಬೇಡ. ಅದರಿಂದ ಜನರಿಗೆ, ಶಾಲಾ ಮಕ್ಕಳಿಗೆ, ವ್ಯಾಪಾರ ವಹಿವಾಟಕ್ಕೆ ತೊಂದರೆ ಆಗ್ತದೆ. ಈಗ ಅವ್ರು ಬಂದ್ ಮಾಡಿದ್ರೆ ನೀವು ಯಾವಾಗ ಬಂದ್ ಮಾಡೋದು? ನೋಡ್ರಿ, ಕಾಂಗ್ರೆಸ್ದವ್ರು ಅವ್ರು ಸುಮ್ಮನೆ ದಲಿತ ಸಂಘಟನೆಗಳ ಹೆಸರಲ್ಲೇ ಕೊಟ್ಟಾರಷ್ಟ. ಕಾಂಗ್ರೆಸ್ ಅವರು ಕೊಟ್ಟಾರದು. ಸುಮ್ಮನೆ ದಲಿತ ಸಂಘಟನೆಗಳ ಹೆಸರಲ್ಲೇ ಕೊಟ್ಟಿದ್ದಾರೆ. ಈಗ ಸರ್ ನಾಡವ್ರು ಬಂದ್ ಮಾಡೋದಂತೂ ಈಗ ಗ್ಯಾರಂಟಿ ಆಗಿದೆ ಸರ್. ನೀವು ಯಾವಾಗ ಬಂದ್ ಮಾಡ್ತೀರಾ? ಅದೊಂದು ಡೇಟ್ ಏನು ಬರುತ್ತೆ ಸರ್? ನಾವೀಗ ಹೇಳ್ತೀವಿ. ಈಗ ಅವ್ರಿಗೆ ವಿನಂತಿ ಮಾಡ್ಕೊತಾ ಇದ್ದೇವಲ್ಲ, ಅವ್ರು ನಿಲ್ಲಿಸ್ತಾರಂತೆ ನಮ್ಗೆ ಭರವಸೆ ಐತಿ. ಅವ್ರು ನಿಲ್ಲಿಸ್ಲಿಲ್ಲ ಅಂದ್ರೆ ಮುಂದೆ ನಾವು ವಿಚಾರ ಮಾಡ್ತೇವೆ. ಇವತ್ತಿನ ನಾಡಿದ್ದನ್ನು ಬಂದ್ ಕರೆಗೆ ಇವತ್ತು ಕಾಂಗ್ರೆಸ್ ಪಕ್ಷ ತನ್ನ ಸಂಪೂರ್ಣ ಬೆಂಬಲವನ್ನು ಬೆಂಬಲ ಅನ್ನಕ್ಕೆ ಅವರ ಮಾಡ್ತಾ ಇರೋದು. ಅದು ನೀವು ನಾಳೆ ನೋಡ್ರಲ್ಲ, ಅವ್ರದ ಪ್ರಾಯೋಜಿತ, ಅವ್ರ ಲೀಡರ್ಗಳು ಇರ್ತಾರೆ, ಅವ್ರ ಪಕ್ಷದಾಗಿರೋರ ಬಂದು ಅದನ್ನು ನಿಲ್ಸಕ್ಕೆ ಪ್ರಯತ್ನ ಮಾಡ್ತಾರೆ. ಬಂದ್ ಯಶಸ್ವಿ ಮಾಡಕ್ಕೆ ನಾಳೆ ಮೀಟಿಂಗ್ ಕರೆದಾರೆ ಸರ್ ಕಾಂಗ್ರೆಸ್ ಕಚೇರಿ. ಇನ್ನೊಂದು, ಈ ನಮ್ಮ ರಾಜ್ಯಕ್ಕೆ ವಾಲ್ಮೀಕಿ ಹಗರಣದ ಮೂಲಕ, ಮೂಡಾ ಹಗರಣದ ಮೂಲಕ, ಬೇರೆ ಬೇರೆ ಹಗರಣಗಳ ಮೂಲಕ ಹಗರಣಗಳ ಗ್ಯಾರಂಟಿ ಕೊಟ್ಟಂಥ
ಕಾಂಗ್ರೆಸ್ ಸರ್ಕಾರ ಇನ್ನೊಂದು ದೊಡ್ಡ ಹಗರಣ ಮಾಡೋಕ್ಕೆ ಹೊಂಟೈತಿ. ಅದು ರೈತ ಸೇವಾ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಇಂಡಸ್ಟ್ರಿ ಅಂಥೇಳಿ ಒಬ್ಬ